Good afternoon, students. So, welcome to today's DCM class. I think yesterday we were discussing some of the important functions and operations of network layer. I hope physical layer complete ಆಗಿದೆ, data link layer with revision complete ಆಗಿದೆ. Network layer ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಒಂದ್ಸಲ we shall revise it and then we shall continue with other layers, that is transport layer. Transport layer ಇದೆ ಇನ್ನು, then you have session layer, you have presentation layer, and then the last layer is application layer. That's ಕೂಡ ಡಿಸ್ಕಸ್ ಮಾಡೋಣ. We shall revise network layer in detail now. So when it comes to network layer, a basic responsibility of network layer is to deliver each and every packet from source to destination. Source ಇಂದ ಡೆಸ್ಟಿನೇಷನ್ಗೆ ಡೇಟಾ ಪ್ಯಾಕೆಟ್ ಎಲ್ಲದನ್ನು ಕೂಡ ಡೆಲಿವರ್ ಮಾಡುವಂಥ ಫಂಕ್ಷನ್ನ ನೆಟ್ವರ್ಕ್ ಲೇಯರಿಗೆ ಕೊಟ್ಟಿದ್ದೀವಿ. ಸೊ ಬೇಸಿಕಲಿ ಇಟ್ ಎನ್ಶೂರ್ಸ್ ಈಚ್ ಪ್ಯಾಕೆಟ್ ಗೆಟ್ಸ್ ಫ್ರಮ್ ಇಟ್ಸ್ ಪಾಯಿಂಟ್ ಆಫ್ ಜನರೇಷನ್ ಟು ದ ಫೈನಲ್ ಡೆಸ್ಟಿನೇಷನ್. ಆಲ್ಸೋ ನೆಟ್ವರ್ಕ್ ಲೇಯರ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ಟ್ರಾನ್ಸ್ಪೋರ್ಟ್ ಲೇಯರ್. ನಾನು ಈ ಪಾಯಿಂಟ್ ಹೇಳಿದ್ದೇನೆ, ನನ್ನ ನೀವೇನಾರು ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಲೇಯರು ಕೂಡ ಮೇಲ್ಗಡೆ ಇರುವಂಥ ಲೇಯರಿಂದ ಡೇಟಾ ತೊಗೊಂಡು ದೇ ವಿಲ್ ರೂಟ್ ಇಟ್. ಸೊ ದಟ್ಸ್ ದ ಫಂಕ್ಷನ್ ಆಫ್ ನೆಟ್ವರ್ಕ್ ಲೇಯರ್. ಈಗ ನೆಟ್ವರ್ಕ್ ಲೇಯರಿಗೆ ಯಾವುದು ಅಪ್ಪರ್ ಲೇಯರ್ ಅಂತ ಹೇಳಿದ್ರೆ ದಟ್ ಈಸ್ ಟ್ರಾನ್ಸ್ಪೋರ್ಟ್ ಲೇಯರ್. ಟ್ರಾನ್ಸ್ಪೋರ್ಟ್ ಲೇಯರಿಂದ ಡೇಟಾನ ತಗೊಂಡು ಡೆಸ್ಟಿನೇಷನ್ಗೆ ರೌಟ್ ಮಾಡುತ್ತೆ. ಇಟ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಅಸೈನಿಂಗ್ ಯುನೀಕ್ ಅಡ್ರೆಸ್ ಟು ಎವ್ರಿ ಡಿವೈಸ್ ಆ್ಯಂಡ್ ಪ್ರೊವೈಡಿಂಗ್ ಡೈರೆಕ್ಷನ್ಸ್ ಫ್ರಮ್ ಎನಿ ಪಾಯಿಂಟ್ ಆನ್ ದ ನೆಟ್ವರ್ಕ್ ಟು ಎನಿ ಅದರ್ ಪಾಯಿಂಟ್ ಅಂತ ಹೇಳ್ತಾರೆ. ಏನೂ ಇಲ್ಲ, ಈ ಕಂಪ್ಲೀಟ್ ಪಾಯಿಂಟ್ ಅರ್ಥ ಇಷ್ಟೇ. ಸೊ ಒಂದು ಸಲ ಟ್ರಾನ್ಸ್ಪೋರ್ಟ್ ಲೇಯರಿಂದ ಡೇಟಾ ಪ್ಯಾಕೆಟ್ ತೊಗೊಳ್ತಿದ್ದಂಗೆ ಪ್ಯಾಕೆಟ್ ಒಂದು ಪಾರ್ಟ್ ಆಫ್ ದ ಪ್ಯಾಕೆಟಲ್ಲಿ ಅಪಾರ್ಟ್ ಫ್ರಮ್ ಮೆಸೇಜ್ ಜಾಗ ಬಿಟ್ಟು ಆ ಪಾರ್ಟ್ ಆಫ್ ದ ಪ್ಯಾಕೆಟಲ್ಲಿ ಅಡ್ರೆಸ್ನ ಕೊಟ್ಟು ಪ್ರತಿಯೊಂದು ನೋಡ್, ಆ ರೌಟಲ್ಲಿ ಯಾವ್ಯಾವ ನೋಡ್ ಬರುತ್ತೋ ಅದರ ಎಲ್ಲ ನೋಡ್ಗಳ ಇನ್ಫಾರ್ಮೇಷನ್ನು ಕೂಡ ಲೋಡ್ ಮಾಡಿ ಆ್ಯಂಡ್ ದೆನ್ ಅಡ್ರೆಸ್ನ ಕೊಟ್ಟು ಆ ಪಾತಲ್ಲಿರೋ ಅಷ್ಟು ಅಡ್ರೆಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಐ ಆಮ್ ಜಸ್ಟ್ ಗಿವಿಂಗ್ ದ ಡೈರೆಕ್ಷನ್ಸ್ ಫಾರ್ ದಟ್ ಪಾತ್. ಸೊ ಆ ಪಾತ್ ಡೈರೆಕ್ಷನ್ಸ್ ಎಲ್ಲದನ್ನು ಕೂಡ ತಗೊಂಡು ಇಟ್ ವಿಲ್ ಜಸ್ಟ್ ಮೂವ್ ಆನ್. ಸೊ ಆ ಕೆಲಸನ ನೆಟ್ವರ್ಕ್ ಲೇಯರ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಕಮಿಂಗ್ ಟು ದ ಫಂಕ್ಷನ್ಸ್, ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ಬಂದಾಗ ರೌಟಿಂಗ್ ಅಂತ ಹೇಳ್ತಾರೆ. ಇದೊಂದು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ನೆಟ್ವರ್ಕ್ ಲೇಯರ್. ಸೊ ರೌಟಿಂಗ್ ಅಂತಂದರೆ ವಿಚ್ ಈಸ್ ದ ಶಾರ್ಟೆಸ್ಟ್ ಪಾತ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಅಂತ ಹೇಳಿ ಕಂಡುಹಿಡಿದು ಪ್ಯಾಕೆಟ್ಸ್ನ ಆ ರೂಟಲ್ಲಿ ಕಳಿಸೋವಂಥ ಕೆಲಸನ ಯು ಆರ್ ಗೋಯಿಂಗ್ ಟು ಡೂ ಇನ್ ನೆಟ್ವರ್ಕ್ ಲೇಯರ್. ಇವತ್ತಿನ ದಿನ GPS ಯೂಸ್ ಮಾಡ್ತೀವಲ್ವ ನಾವೆಲ್ಲ. ಸೊ GPS ಶಾರ್ಟೆಸ್ಟ್ ಪಾತ್ ಯಾವುದು ಅಂತ ಹೇಳಿ ಕಂಡುಹಿಡಿದು ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟೆಡ್. ಸೊ ಅದೇ ಕೆಲಸ ಇಲ್ಲಿ ಕೂಡ when it comes to ನೆಟ್ವರ್ಕ್ ಲೇಯರ್ ಮಾಡ್ತಾ ಇದ್ದೀವಿ. ಸೊ ನೆಟ್ವರ್ಕ್ ಲೇಯರಲ್ಲಿ ಶಾರ್ಟೆಸ್ಟ್ ಪಾತ್ ಯಾವುದು ಅಂತ ಹೇಳಿ ಪ್ಯಾಕೆಟಿಗೆ ಹೇಳಿ ಅದರ ಅಡ್ರೆಸ್ನ ಕೊಟ್ಟು ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟೆಡ್. ದಟ್ಸ್ ಅ ವೆರಿ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ನೆಟ್ವರ್ಕ್ ಲೇಯರ್. ಸೊ ಕಮಿಂಗ್ ಟು ದ ಸೆಕೆಂಡ್ ಫಂಕ್ಷನ್, ಕಂಜೆಷನ್ ಕಂಟ್ರೋಲ್ ಅಂತ ಹೇಳ್ತಾರೆ. ಈ ಕಂಜೆಷನ್ ಕಂಟ್ರೋಲ್ ಅಂತ ಬೇರೆ ಏನೂ ಅಲ್ಲ. ಈಗ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಇಲ್ಲೇ ಇದೆ. ಸೊ ಸೋರ್ಸ್ ಮತ್ತು ಡೆಸ್ಟಿನೇಷನ್, ಕನ್ಸಿಡರ್ ದಿಸ್ ಆಸ್ ಯುವರ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಇದನ್ನು ಟ್ರಾನ್ಸ್ಮಿಷನ್ ಮೀಡಿಯಮ್, ಐ ಟೇಕ್ ಇಟ್ ಇನ್ ಅನದರ್ ಕಲರ್. ಸೊ ಇದನ್ನು ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಅಂದ್ಕೊಳ್ಳೋಣ. ಈಗ ಈ ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿ ಪ್ರತಿಯೊಂದು ಪ್ಯಾಕೆಟು ಕೂಡ ಸೋರ್ಸಿಂದ ಹೊರಟಿರುತ್ತೆ. ಇಲ್ಲಿ ಡೆಸ್ಟಿನೇಷನ್ ಏನಾರು ರಿಸೀವ್ ಮಾಡ್ಕೊಳ್ಳೋದು ಏನಾರು ಆ ರೇಟ್ ಏನಾರು ಕಮ್ಮಿ ಆಗೋದ್ರೆ ಇಲ್ಲಿ ಬಂದು ಪ್ಯಾಕೆಟ್ಸ್ ವೆಯ್ಟ್ ಮಾಡೋದೇ ಸ್ಟಾರ್ಟ್ ಮಾಡಿ. ಲೈಕ್ ಟೋಲ್ ಗೇಟಲ್ಲಿ ಎಲ್ಲ ಗಾಡಿಗಳು ವೆಯ್ಟ್ ಮಾಡುತ್ತಲ್ವ, ಆ ಥರ ಏನಾರು ವೆಯ್ಟ್ ಆದರೆ ಅದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕಂಜೆಷನ್ ಕಂಟ್ರೋಲ್. ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕಂಜೆಷನ್ ಕಂಟ್ರೋಲ್. ಆ ಥರ ಆಗಬಾರ್ದು ಅಂತ ಹೇಳಿದರೆ ಎರಡೂ ಟ್ರಾನ್ಸ್ಮಿಷನ್ ರೇಟ್ ಆ್ಯಸ್ ವೆಲ್ ಆಸ್ ರಿಸೆಪ್ಷನ್ ರೇಟ್. ಇವಾಗ ರಿಸೆಪ್ಷನ್ ರೇಟ್ ಯಾಕೋ ಸ್ಲೋ ಆಗಿದೆ ಅಂತ ಹೇಳಿದರೆ ಟ್ರಾನ್ಸ್ಮಿಷನ್ ರೇಟ್ನು ಕೂಡ ಕಮ್ಮಿ ಮಾಡ್ಬೋದು. ಸೊ ದಟ್ ಈಸ್ ದ ಆಪರೇಷನ್ ರಿಗಾರ್ಡಿಂಗ್ ಕಂಜೆಷನ್ ಕಂಟ್ರೋಲ್. ಆ ಕೆಲಸ ನೋಡ್ಕೊಳ್ಳೋದು ಕೂಡ ಇಟ್ ಈಸ್ ದ ಫಂಕ್ಷನ್ ಆಫ್ ನೆಟ್ವರ್ಕ್ ಲೇಯರ್. ಸೊ ಹಾಗೆ ಲಾಜಿಕಲ್ ಅಡ್ರೆಸ್ಸಿಂಗ್, ನೆನ್ನೆ ಈ ಅಡ್ರೆಸ್ಸಿಂಗ್ ಬಗ್ಗೆ ಡೀಟೇಲಾಗಿ ಹೇಳಿದೆ, ಐ ಹೋಪ್ ಯು ರಿಮೆಂಬರ್. ಸೊ ಲಾಜಿಕಲ್ ಅಡ್ರೆಸ್ ಅಂತ ಹೇಳಿದರೆ ಇಟ್ ಈಸ್ ದ ಅಡ್ರೆಸ್ ದಟ್ ವಿಲ್ ಬಿ ಜನರೇಟೆಡ್ ಬೈ ಸಿ ಪಿ ಯು ಜನರೇಟ್ ಮಾಡೋವಂಥದ್ದು. ಡೆಸ್ಟಿನೇಷನ್ ಅಡ್ರೆಸ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್. ಫಿಸಿಕಲ್ ಅಡ್ರೆಸ್ ಅಂತ ಹೇಳಿದ್ರೆ ಒನ್ಸ್ ಯುವರ್ ಪ್ಯಾಕೆಟ್ ಲೀವ್ಸ್ ದ ಸೋರ್ಸ್ ಕಂಪ್ಯೂಟರ್ನ ಬಿಡ್ತಿದ್ದ ಹಾಗೆಯೇ ಸೋರ್ಸ್ ಕಂಪ್ಯೂಟರಿಂದ ಲಾಸ್ಟ್ ಟೈಮ್ ಕೊಡೋವಂಥ ಅಡ್ರೆಸ್ ಅಂದರೆ ನೋಡ್ಗಳ ಅಡ್ರೆಸ್, ಪಾತಲ್ಲಿ ಬರೋವಂಥ ಅಡ್ರೆಸ್, ಅದನ್ನು ಫಿಸಿಕಲ್ ಅಡ್ರೆಸ್ ಅಂತ ಕರೀತಾರೆ. ಸೊ ದಿಸ್ ವಿಲ್ ಬಿ ಜನರೇಟೆಡ್ ಒನ್ಸ್ ಪ್ಯಾಕೆಟ್ ಲೀವ್ಸ್ CPU. ಅಷ್ಟು ಅರ್ಥ ಮಾಡ್ಕೊಳ್ಳಿ. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಲಾಜಿಕಲ್ ಅಡ್ರೆಸ್ಸಿಂಗ್. ಅಂದರೆ ಈಗ ಲಾಜಿಕಲ್ ಅಂತಂದರೆ ಸೋರ್ಸ್
ಕಂಪ್ಯೂಟರ್ ಮತ್ತು ಡೆಸ್ಟಿನೇಷನ್ ಅಡ್ರೆಸ್ಸಸ್ನ ಮಾತ್ರ ಕೊಡ್ತೀವಿ, ನಾಟ್ ದ ಇಂಟರ್ಮೀಡಿಯೇಟ್ ನೋಡ್ಸ್. ಅದಕ್ಕೆ ಅದನ್ನು ಸೋರ್ಸ್ ಮತ್ತು ಡೆಸ್ಟಿನೇಷನ್ ಅಡ್ರೆಸ್ಸಿಂಗ್ ಮಾಡೋ ಅಂಥ ಲೇಯರ್, ದಟ್ ಈಸ್ ನೆಟ್ವರ್ಕ್ ಲೇಯರ್. ಮೂವಿಂಗ್ ಆನ್, ಯು ಹ್ಯಾವ್ ಅಡ್ರೆಸ್ ಟ್ರಾನ್ಸ್ಫಾರ್ಮೇಷನ್. ಏನೂ ಇಲ್ಲ, ಈಗ ಅಡ್ರೆಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿದ್ರೆ ಸೋರ್ಸ್ ಅಡ್ರೆಸ್, ಡೆಸ್ಟಿನೇಷನ್ ಅಡ್ರೆಸ್ ಆಗಿದೆ, ಇಂಟರ್ಮೀಡಿಯೇಟ್ ಅಡ್ರೆಸ್ಗಳು ಬೇಕಲ್ವ ನಮಗೆ. ಸೊ ಅಡ್ರೆಸಸ್ನ ಅಥವಾ ಫಿಸಿಕಲ್ ಅಡ್ರೆಸಸ್ನ, ಸೊ ಅದು ಕನ್ವರ್ಟ್ ಮಾಡೋವಂಥ ಪ್ರಾಸೆಸ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅಡ್ರೆಸ್ ಟ್ರಾನ್ಸ್ಫಾರ್ಮೇಷನ್. ಇದಕ್ಕೇನಾದ್ರು ಎಕ್ಸಾಂಪಲ್ ಬೇಕು ಅಂತ ಹೇಳಿದರೆ ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಅಡ್ರೆಸ್ ರೆಸಲ್ಯೂಷನ್ ಪ್ರೋಟೋಕಾಲ್ ಇನ್ ಅಡ್ರೆಸ್ ಟ್ರಾನ್ಸ್ಫಾರ್ಮೇಷನ್. ವೆನ್ ಇಟ್ ಕಮ್ಸ್ ಟು ಅಕೌಂಟಿಂಗ್ ಅಂತ ಬಂದಾಗ ಇಟ್ ಈಸ್ ನಥಿಂಗ್ ಬಟ್ ಬಿಲ್ಲಿಂಗ್. ನಾವು ಎಷ್ಟೊತ್ತು ಮಾತಾಡಿದ್ದೀವಿ, ಎಷ್ಟೊತ್ತು ಇಂಟರ್ನೆಟ್ ಯೂಸ್ ಮಾಡಿದ್ದೀವಿ, ಎಲ್ಲ ಇನ್ಫಾರ್ಮೇಷನ್ನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಅಥವಾ ಟು ಕೀಪ್ ಟ್ರ್ಯಾಕ್ ರೆಕಾರ್ಡ್ ಅಂತ ಹೇಳ್ಬೋದು, ಅದನ್ನು ನೆಟ್ವರ್ಕ್ ಲೇಯರೇ ನೋಡ್ಕೊಳ್ಳುತ್ತೆ. ಹವೆವರ್ ದ ಲಾಸ್ಟ್ ಫಂಕ್ಷನ್, ಇಟ್ ಎನ್ಶ್ಯೂರ್ಸ್ ಎರರ್ ಫ್ರೀ ಡೆಲಿವರಿ. ಯಾವುದೇ ರೀತಿಯಾದಂಥ ಎರರ್ಗಳಿಲ್ಲದೆ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್ ಪ್ಯಾಕೆಟ್ ಹೋಗಿದೆ ಅಂಥೇಳಿ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಇಟ್ ಈಸ್ ಆಫ್ ನೆಟ್ವರ್ಕ್ ಲೇಯರ್. ಸೊ ಐ ಹೋಪ್ ಈ ಎಲ್ಲ ಪಾಯಿಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿ ಶಲ್ ಮೂವ್ ಆನ್ ಟು ಯುವರ್ ನೆಕ್ಸ್ಟ್ ಲೇಯರ್, ದಟ್ ಈಸ್ ಟ್ರಾನ್ಸ್ಪೋರ್ಟ್ ಲೇಯರ್. ಈಗ ಟ್ರಾನ್ಸ್ಪೋರ್ಟ್ ಲೇಯರ್ ಅನ್ನೋ ಹೆಸರಲ್ಲೇನೇ ಇದೆ ಅಲ್ವಾ. ಸೊ ಅದಕ್ಕೇ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಂಡ್ ಟು ಎಂಡ್ ಡೆಲಿವರಿ, ಎರರ್ ಫ್ರೀ ಡೆಲಿವರಿ. ಅದು ಕೂಡ ನೆಟ್ವರ್ಕ್ ಪ್ರತಿಯೊಂದು ಲೇಯರ್ದು ಅದರದೇ ಆದಂಥ ಸ್ಪೆಷಲ್ ಫಂಕ್ಷನ್ಗಳಿರ್ಬೋದು, ಆದರೆ ಕೆಲವೊಂದು ಜನರಲ್ ಫಂಕ್ಷನ್ಸ್ ಅಂತೂ ಇದ್ದೇ ಇರುತ್ತೆ. ಲೈಕ್ ಎರರ್ ಫ್ರೀ ಆಗಿರೋ ಥರ ನೋಡ್ಕೊಳ್ಳೋದು. ಯಾಕೆ ಅಂತ ಹೇಳಿದರೆ ಎರರ್ ಅಂತ ಬಂದಾಗ ಇಲ್ಲಿ ಮೆಟಫರ್ ಅಥವಾ ಜನರಲಾಗಿ ಹೇಳ್ತಾರೆ. ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಇಸ್ ಸ್ಪೆಸಿಫಿಕ್ಕಾಗಿ ಹೇಳ್ತಿರೋ ಅಂಥದ್ದಲ್ಲ. ಸೊ ಪ್ರತಿಯೊಂದು ಲೇಯರು ಕೂಡ ಎರರ್ಗಳನ್ನ ಜನ್ರೇಟ್ ಮಾಡ್ಬೋದು, ಅದೇ ರೀತಿ ಪ್ರತಿಯೊಂದು ಲೇಯರು ಕೂಡ ಎರರ್ಗಳನ್ನ ತೆಗಿಬೋದು. ಸೊ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಈಚ್ ಆ್ಯಂಡ್ ಎವ್ರಿ ಲೇಯರ್ ಟು ಮೇಕ್ ಶ್ಯೂರ್ ದ ಪ್ಯಾಕೆಟ್ ಇಸ್ ಫ್ರೀ ಫ್ರಮ್ ಸಚ್ ಎರರ್ಸ್. ಅರ್ಥ ಮಾಡ್ಕೋಬೋದಾ. ಸೊ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಬ್ರಿಡ್ಜ್ ಬಿಟ್ವೀನ್ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ಡೇಟಾ ಪ್ರಾಸೆಸಿಂಗ್. ಸೊ ಕಮ್ಯುನಿಕೇಷನ್ ಅಂತಂದ್ರೆ ಏನು, ಪ್ರಾಸೆಸಿಂಗ್ ಅಂದರೆ ಏನು? ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಜಸ್ಟ್ ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಕಳಿಸೋದು ಅಥವಾ ಡೆಸ್ಟಿನೇಷನ್ ಸೋರ್ಸಿಂದ ರಿಸೀವ್ ಮಾಡ್ಕೊಳ್ಳೋದು, ಅಷ್ಟೇ ಕಮ್ಯುನಿಕೇಷನ್. ಪ್ರಾಸೆಸಿಂಗ್ ಅಂತ ಹೇಳಿದರೆ ಇನ್ಫಾರ್ಮೇಷನ್ನ ಒಂಥರ ಕ್ಯಾಪ್ಸ್ಯೂಲ್ ಒಳಗಿರೋ ಮೆಡಿಸನ್ನ ಕ್ಯಾಪ್ಸ್ಯೂಲಿಂದ ರಿಮೂವ್ ಮಾಡಿದಾಗ ಒರಿಜಿನಲ್ ಮೆಡಿಸಿನ್ ಸಿಗುತ್ತೆ ನಿಮಗೆ ಅಲ್ವಾ. ಆ ಮೇಲ್ಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತಲ್ವ, ಅದನ್ನು ರಿಮೂವ್ ಮಾಡಿದ್ರೆ ಒಳಗಡೆ ಒರಿಜಿನಲ್ ಮೆಡಿಸಿನ್ ಸಿಗುತ್ತೆ. ಅದೇ ರೀತಿ ಮೆಸೇಜ್ ಅಥವಾ ಇನ್ಫಾರ್ಮೇಷನ್ನ ನಾವು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ವಿಲ್ ಮೇಕ್ ಇಟ್ ಲೈಕ್ ಅ ಕ್ಯಾಪ್ಸ್ಯೂಲ್, ಒಂದು ಪ್ಲಾಸ್ಟಿಕ್ ಲೇಯರ್ನ ಕೊಟ್ಬಿಟ್ಟಿರ್ತೀವಿ, ಅದರಿಂದ ರಿಮೂವ್ ಮಾಡಿ ಮೆಸೇಜ್ನ ತೊಗೊಳ್ಳೋದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡೇಟಾ ಪ್ರಾಸೆಸಿಂಗ್. ಆ್ಯಂಡ್ ದೆರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಸೆಸಿಂಗ್. ಈವನ್ ಅ ಬೇಸಿಕ್ ಎಕ್ಸಾಂಪಲ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಮಾಡ್ಯುಲೇಷನ್ ಕೂಡ ಅ ಟೈಪ್ ಆಫ್ ಡೇಟಾ ಪ್ರಾಸೆಸಿಂಗ್ ಇಟ್ ಸೆಲ್ಫ್. ಒಂದು ಬೇಸಿಕ್ ಆ್ಯಂಪ್ಲಿಫಿಕೇಷನ್ ಒಂದು ಆ್ಯಂಪ್ಲಿಟ್ಯೂಡ್ನ ಸಿಗ್ನಲಲ್ಲಿ ಜಾಸ್ತಿ ಮಾಡುವಂಥದ್ದು ಕೂಡ ಈವನ್ ಇಟ್ ಇಸ್ ಅ ಟೈಪ್ ಆಫ್ ಡೇಟಾ ಪ್ರಾಸೆಸಿಂಗ್ ಅಂತ ಹೇಳ್ಬೋದು. ಸೊ ಹಾಗೆ ನೋಡೋದಾದರೆ ಯು ಹ್ಯಾವ್ ದ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾರೆ, ಇಟ್ ಪ್ರೊವೈಡ್ಸ್ ರಿಲಯಬಲ್ ಕಾಸ್ಟ್ ಎಫೆಕ್ಟಿವ್ ಡೇಟಾ ಟ್ರಾನ್ಸ್ಪೋರ್ಟ್ ಫ್ರಮ್ ಸೋರ್ಸ್ ಮಷೀನ್ ಟು ಡೆಸ್ಟಿನೇಷನ್ ಮಷೀನ್ ಅಂತ ಹೇಳ್ತಾರೆ. ಎಸ್, ಇದನ್ನು ಮುಂಚೆನೇ ಹೇಳಿಬಿಟ್ಟಿದ್ದೀವಿ. ಒಂದು ಬೆಟರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ತಾ ಇದೆ. ಲೈಕ್ ಬಸ್ ಫೆಸಿಲಿಟಿ ಫಾರ್ ಅಸ್, ನಮಗೆ ಹೇಗೆ ಬಸ್ ಫೆಸಿಲಿಟಿ ಇದೆಯೋ ಅದೇ ಥರ ಇಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರ್ ಕೂಡ ಡೇಟಾ ಪ್ಯಾಕೆಟ್ಸಿಗೆ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ಆಲ್ಸೋ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳೋದಕ್ಕಿಂತ ಇದನ್ನು ಆಲ್ರೆಡಿ ನಾನು ಜನರಲಿ ಹೇಳ್ಕೊಟ್ಬಿಟ್ಟಿದ್ದೆ ನಿಮಗೆ. ಸೊ ಇಟ್ ಅಕ್ಸೆಪ್ಟ್ಸ್ ಡೇಟಾ ಫ್ರಮ್ ಸೆಷನ್ ಲೇಯರ್. ಅಪ್ಪರ್ ಲೇಯರ್ ಯಾವುದಿದೆ ಇವಾಗ ಸೆಷನ್ ಲೇಯರ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಲೇಯರ್ಗೆ. ಸೊ ಅದರಿಂದ ಡೇಟಾ ತೊಗೊಂಡು ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಎರರ್ ಫ್ರೀ ಸ್ಟ್ರೀಮ್ ಆಫ್ ಡೇಟಾ ಟು ನೆಟ್ವರ್ಕ್ ಲೇಯರ್. ನೆಕ್ಸ್ಟ್ ಕೆಳಗಡೆ ಇರೋವಂಥ ನೆಟ್ವರ್ಕ್ ಲೇಯರಿಗೆ ಕಳಿಸುತ್ತೆ ಅಂತ ಹೇಳ್ಬೋದು. ಇದು ಪ್ರತಿ ಲೇಯರ್ಗೂ ಇದೊಂದು ಆಪ್ರೇಷನ್ ನೋಡ್ಕೋಬೋದು. ಮೇಲಿಂದ ಡೇಟಾ ತೊಗೊಳ್ಳೋದು, ಎರರ್ ಫ್ರೀ ಮಾಡೋದು, ಕಳಿಸೋದು ಕೆಳಗೆ. ಎಸ್, ದಟ್ಸ್ ಅ ಬೇಸಿಕ್ ಫಂಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಹೇಳ್ತಾರೆ ಹಾಗೆ, ಇಟ್ ಆಲ್ಸೋ ಟೇಕ್ಸ್ ಕೇರ್ ಆಫ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಡಿಲೀಟಿಂಗ್ ಕನೆಕ್ಷನ್ಸ್ ಅಕ್ರಾಸ್ ದ ನೆಟ್ವರ್ಕ್ ಅಂತ ಹೇಳ್ತಾರೆ. ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಡಿಲೀಟಿಂಗ್ ಕನೆಕ್ಷನ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ರಿಗಾರ್ಡಿಂಗ್ ಯಾವುದೋ ಒಂದು ಟ್ರಾನ್ಸ್ಪೋರ್ಟೇಷನಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ. ಇದು ಆ್ಯಕ್ಚುಲಾಗಿ ಒಂದು ಸಲ ಸೆಂಡರ್ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದಾಗ ನೆಟ್ವರ್ಕ್ ಲೇಯರ್ ಬೆಸ್ಟ್ ಪಾತ್ ಏನು ಸೆಲೆಕ್ಟ್ ಮಾಡ್ಕೊಂಡಿರುತ್ತೋ ಅದಕ್ಕೆ ಕನೆಕ್ಷನ್ನ ಮಾಡೋ ಅಂಥ ಕೆಲಸನ ಟ್ರಾನ್ಸ್ಪೋರ್ಟ್ ಲೇಯರ್ ಮಾಡುತ್ತೆ. ಇದು ಬೆಸ್ಟ್ ರೂಟ್ ಅಂತ ನೆಟ್ವರ್ಕ್ ಲೇಯರ್ ಹೇಳುತ್ತೆ ಅಷ್ಟೇ, ಬಟ್ ಕಳಿಸೋವಂಥ ಕೆಲಸನ ಟ್ರಾನ್ಸ್ಪೋರ್ಟ್ ಲೇಯರ್ ಮಾಡುತ್ತೆ. ಹಾಗೆ ಒಂದ್ಸಲ ಕಮ್ಯುನಿಕೇಷನ್ ಕಂಪ್ಲೀಟ್ ಆದಮೇಲೆ ಆ ರೂಟ್ನ ಫ್ರೀ ಮಾಡಬೇಕು ಫಾರ್ ಎನಿ ಅದರ್ ಕಮ್ಯುನಿಕೇಷನ್, ಬೇರೆ ಬೇರೆ ನೋಡ್ಗಳ ಕಮ್ಯುನಿಕೇಷನ್ಗೋಸ್ಕರ ಅದನ್ನು ಫ್ರೀ ಮಾಡಬೇಕು.
ಆ ಥರ ಫ್ರೀ ಮಾಡೋವಂಥ ಕೆಲಸ ಕೂಡ, ಅಂದರೆ ಡಿಲೀಟ್ ಮಾಡೋವಂಥ ಕೆಲಸ ಕೂಡ ಟ್ರಾನ್ಸ್ಪೋರ್ಟ್ ಲೇಯರ್ ಇದ್ದಾನೆ. ಬೆಸ್ಟ್ ಪಾತ್ ಯಾವುದು ಅಂತ ಹೇಳಿ ನೆಟ್ವರ್ಕ್ ಲೇಯರ್ ಹೇಳುತ್ತೆ. ಎಸ್ಟಾಬ್ಲಿಷ್ ಮಾಡೋದು, ಡಿಲೀಟ್ ಮಾಡೋ ಕೆಲಸನ ಟ್ರಾನ್ಸ್ಪೋರ್ಟ್ ಲೇಯರ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಲಾಸ್ಟ್ ಪಾಯಿಂಟ್ ಹೇಳ್ತಾರೆ, ಟ್ರಾನ್ಸ್ಪೋರ್ಟ್ ಲೇಯರ್ ಕಂಟ್ರೋಲ್ಸ್ ದ ಲಾಸ್ ಆರ್ ಡ್ಯೂಪ್ಲಿಕೇಶನ್ ಆಫ್ ಮೆಸೇಜ್ ಆ್ಯಂಡ್ ಪ್ರಾಪರ್ ಅಡ್ರೆಸಿಂಗ್. ಸಮ್ಟೈಮ್ಸ್ ಏನಾಗುತ್ತೆ, ನಾವು ಅಡ್ರೆಸ್ ಬರಿತೀವಲ್ವ ನೆಟ್ವರ್ಕ್ ಲೇಯರಲ್ಲಿ, ಫಿಸಿಕಲ್ ಅಡ್ರೆಸ್ ಆರ್ ಲಾಜಿಕಲ್ ಅಡ್ರೆಸ್, ಇಟ್ ಮೇ ಗೆಟ್ ಡ್ಯಾಮೇಜ್ಡ್. ಹೊರಟು ಒಂದೊಂದು ನೋಡ್ಗೆ ಹೋದಾಗ್ಲೂ ಬಿಕಾಸ್ ಆಫ್ ಸಮ್ ಮೆನಿ ಕನ್ಸ್ಟ್ರೆಂಟ್ಸ್, ನಾಟ್ ಓನ್ಲಿ ಸಮಥಿಂಗ್ ದಟ್ ಟೆಕ್ನಿಕಲ್ ಇಶ್ಯೂಸ್ ಮಾತ್ರ ಅಂತಲ್ಲ, ಬಿಕಾಸ್ ಆಫ್ ಸಮ್ ಆಫ್ ದ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆಲ್ಸೋ ಇಟ್ ಮೇ ಗೆಟ್ ಡ್ಯಾಮೇಜ್. ಅಡ್ರೆಸ್ಸಿಂಗ್ ಎಲ್ಲ ಕೂಡ ಹಾಳಾಗೋಗುತ್ತೆ. ಹಾಗೆ ಮೆಸೇಜ್ಗಳೆಲ್ಲ ಕೂಡ ಡ್ಯೂಪ್ಲಿಕೇಶನ್ ಆಗುತ್ತೆ. ಆ ಥರದ್ದೆಲ್ಲ ಆದಾಗ ಅದನ್ನೆಲ್ಲದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಯು ಹ್ಯಾವ್ ದಿಸ್ ಲೇಯರ್ ವಿಚ್ ಡೂ ಸಮ್ ಸಾರ್ಟ್ ಆಫ್ ಪ್ರಾಸೆಸಿಂಗ್. ಯಾವುದೋ ಒಂದು ಪ್ರಾಸೆಸ್ ಇದೆ ಆ ಥರ ಎರರ್ ಫ್ರೀ ಮಾಡೋದಕ್ಕೆ, ಅದು ಯಾವುದೋ ನಾನು ಹೇಳ್ತೀನಿ. ಸೊ ಆ ಥರದನ್ನೆಲ್ಲ ಕಂಟ್ರೋಲ್ ಮಾಡಿ ಕಳಿಸುತ್ತೆ. ದಟ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್. ಕೆಲವೊಂದು ಎಕ್ಸಾಂಪಲ್ಸ್ ಇದೆ ಟ್ರಾನ್ಸ್ಪೋರ್ಟ್ ಲೇಯರಿಗೆ. ದಟ್ ಈಸ್ TCP ಅಂತ ಹೇಳ್ತಾರೆ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಆ್ಯಂಡ್ ದೆನ್ UDP ಅಂತ ಹೇಳ್ತಾರೆ, ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್. ಈ ಎರಡೂ ಪ್ರೋಟೋಕಾಲ್ನ ಕೂಡ ದೇ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಅಂಡರ್ ಟ್ರಾನ್ಸ್ಪೋರ್ಟ್ ಲೇಯರ್, ಆರ್ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್ ಅಂತ ಹೇಳ್ಬೋದು. ಸೊ ಈ ಪರ್ಟಿಕ್ಯುಲರ್ ಯಾವ್ಯಾವ ಪ್ರೋಟೋಕಾಲ್ ಸರ್ ಇದು ಅಂತ ನೀವೇನಾರು ಕೇಳಿದ್ರೆ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಹೇಳಿದ್ರೆ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ರಿಲೇಟೆಡ್ ಟು ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್. ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ಅಂತ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ರಿಲೇಟೆಡ್ ಟು ಯೂಸರ್ ಎಂಡ್ ಆರ್ ಅಪ್ಲಿಕೇಶನ್ ಎಂಡ್ ಅಂತ ಹೇಳ್ಬೋದು. ಅಲ್ಲಿ ಬರೋವಂಥ ಒಂದು ಪ್ರೋಟೋಕಾಲ್ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇಂಪಾರ್ಟೆಂಟ್ ಫಂಕ್ಷನ್ಸ್ ಯಾವುದ್ಯಾವುದಿದೆ ಸರ್, ಯಾವ್ದಾವ್ದು ಲಿಸ್ಟ್ ಔಟ್ ಮಾಡಿ ಯಾವ್ದಾವುದು ನೋಡಬೇಕು ಅಂತ ಹೇಳಿದ್ರೆ, ದೇರ್ ಆರ್ 4 ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್. ಆ 4 ಕೂಡ ಡಿಸ್ಕಸ್ ಮಾಡಿ ಶಲ್ ಎಂಡ್ ಟುಡೇಸ್ ಕ್ಲಾಸ್. ಸೊ ದ ಫಸ್ಟ್ ಒನ್ ಇಸ್ ಎಂಡ್ ಟು ಎಂಡ್ ಮೆಸೇಜ್ ಡೆಲಿವರಿ ಅಂತ ಹೇಳ್ತಾರೆ. ದ ಸೆಕೆಂಡ್ ಒನ್ ಇಸ್ ಅಪ್ಲಿಕೇಶನ್ ಟು ಅಪ್ಲಿಕೇಶನ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ. ದ ಥರ್ಡ್ ಒನ್ ಇಸ್ ಸೆಗ್ಮೆಂಟೇಷನ್ ಆ್ಯಂಡ್ ರೀಅಸೆಂಬ್ಲಿ ಅಂತ ಹೇಳ್ತಾರೆ. ದ ಲಾಸ್ಟ್ ಒನ್ ಇಸ್ ಎಸ್ಟಾಬ್ಲಿಷ್ ಆ್ಯಂಡ್ ರಿಲೀಸ್ ಟ್ರಾನ್ಸ್ಪೋರ್ಟ್ ಕನೆಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಹೌ ವಿ ಕ್ಯಾನ್ ಅನಲೈಸ್ ಈಚ್ ಆ್ಯಂಡ್ ಎವ್ರಿ ಫಂಕ್ಷನ್ ಅಂತ ಹೇಳಿದ್ರೆ, ಎಂಡ್ ಟು ಎಂಡ್ ಡೆಲಿವರಿ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಲೇಯರ್ ಬೇಸಿಕ್ ಫಂಕ್ಷನೇ ಅದು. ಟ್ರಾನ್ಸ್ಪೋರ್ಟ್ ಫ್ರಮ್ ಸೋರ್ಸ್ ಮಷೀನ್ ಟು ಡೆಸ್ಟಿನೇಷನ್ ಮಷೀನ್, ಅದನ್ನೇನಂತ ಕರೀತಾ ಇದ್ದಾರೆ ಇಲ್ಲಿ, ಎಂಡ್ ಟು ಎಂಡ್ ಡೆಲಿವರಿ ಆಫ್ ಮೆಸೇಜ್. ದ ಸೆಕೆಂಡ್ ಒನ್ ಇಸ್, ಈಗ ಎಂಡ್ ಟು ಎಂಡ್ ಡೆಲಿವರಿ ಅಂದರೆ ಗೊತ್ತಾಯಿತು. ಅಪ್ಲಿಕೇಶನ್ ಟು ಅಪ್ಲಿಕೇಶನ್ ಅಂತ ಹೇಳಿದರೆ ದಟ್ಸ್ ದ ಡಿಫ್ರೆಂಟ್ ಥಿಂಗ್. ಈಗ 2 ಕಂಪ್ಯೂಟರಲ್ಲಿ ವಾಟ್ಸಪ್ ರನ್ ಆಗ್ತಿದೆ ಅಥವಾ 2 ಕಂಪ್ಯೂಟರಲ್ಲಿ ಜಿಮೇಲ್ ರನ್ ಆಗ್ತಿದೆ ಅಂತ ಹೇಳಿದ್ರೆ, ಅಪ್ಲಿಕೇಶನ್ಗಳ ಮಧ್ಯೆ ಕಮ್ಯುನಿಕೇಷನ್ ಕ್ರಿಯೇಟ್ ಮಾಡೋದು ಕೂಡ ಇಟ್ ಇಸ್ ದ ಫಂಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್. ಡೋಂಟ್ ಫರ್ಗೆಟ್ ದಿಸ್. ಇದು ಕೂಡ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್ನೇ. ಸೊ ಎಸ್, ಸೊ ಹಾಗೆ ನೋಡೋದಾದರೆ ಸೆಗ್ಮೆಂಟೇಷನ್ ಆ್ಯಂಡ್ ರೀಅಸೆಂಬ್ಲಿ ಅಂತ ಹೇಳ್ತಾರೆ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಸೆಗ್ಮೆಂಟೇಷನ್ ಆ್ಯಂಡ್ ರೀಅಸೆಂಬ್ಲಿ. ಏನೂ ಇಲ್ಲ, ಮೆಸೇಜಸ್ ಅಥವಾ ಪ್ಯಾಕೆಟ್ಸ್ ನಾವೇನು ಮೆಸೇಜ್ಗಳನ್ನ ಪ್ಯಾಕೆಟಾಗಿ ನಾವೇನು ಕರೆದಿರ್ತೀವಿ ಅದಕ್ಕೆ ಸೀಕ್ವೆನ್ಸ್ ನಂಬರ್ ಕೊಡೋ ಅಂಥದ್ದಾಗಿರೋ ಪ್ರಾಬಲಿ ಡೇಟಾ ಲಿಂಕ್ ಲೇಯರ್ ಕೂಡ ಇಟ್ಸ್ ಅ ಫಂಕ್ಷನ್ ಆಫ್ ಡೇಟಾ ಲಿಂಕ್ ಲೇಯರ್ ಆ್ಯಂಡ್ ಆಲ್ಸೋ ಟ್ರಾನ್ಸ್ಪೋರ್ಟ್ ಲೇಯರ್. ಸೆಗ್ಮೆಂಟೇಷನ್ ಕೂಡ ಟ್ರಾನ್ಸ್ಪೋರ್ಟ್ ಲೇಯರ್. ಆದರೆ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಗ್ಮೆಂಟೇಷನ್ ಮಾಡಿದ್ರೂ ಕೂಡ, ಸೆಗ್ಮೆಂಟೇಷನ್ ಅಂದರೆ ನಂಬರ್ಸ್ ಆಗಿರ್ಬೋದು ಅದನ್ನೆಲ್ಲದನ್ನು ಕೂಡ ಕೊಡೋದು. ಟ್ರಾನ್ಸ್ಮಿಷನ್ ಸೈಡ್ ನಂಬರ್ಸ್ನ ಕೊಡುತ್ತೆ, ರಿಸೀವಿಂಗ್ ಸೈಡ್ ನಂಬರ್ಸ್ನ ಜೋಡಿಸುತ್ತೆ. ಅಷ್ಟು ಪ್ಯಾಕೆಟ್ಸ್ಗಳದ್ದು ಕರೆಕ್ಟಾಗಿ ಪ್ರಾಪರ್ ಆರ್ಡರಲ್ಲಿ ಇದೆಯಾ ಅಂತೇಳಿ ಜೋಡಿಸುತ್ತೆ. ಇದನ್ನು ಏನಂತ ಕರೀತಾರೆ ಅಂದರೆ ರೀಅಸೆಂಬ್ಲಿ. ವಾಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೀಅಸೆಂಬ್ಲಿ. ಈವನ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಟ್ರಾನ್ಸ್ಪೋರ್ಟ್ ಲೇಯರ್ ಆರ್ ಫಂಕ್ಷನ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್. ಹಾಗೆ ದ ಲಾಸ್ಟ್ ಒನ್ ಇಸ್ ಎಸ್ಟಾಬ್ಲಿಷ್ ಆ್ಯಂಡ್ ರಿಲೀಸ್ ಟ್ರಾನ್ಸ್ಪೋರ್ಟ್ ಕನೆಕ್ಷನ್. ಆಲ್ರೆಡಿ ಇದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ರಿಲೀಸ್ ಆಫ್ ಟ್ರಾನ್ಸ್ಪೋರ್ಟ್ ಕನೆಕ್ಷನ್ ಅಂತ ಹೇಳಿದ್ರೆ, ಸೊ ಸೆಂಡರ್ ಹತ್ರ ಸೆಂಡಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಇಟ್ ವಿಲ್ ಜಸ್ಟ್ ಟ್ರಾನ್ಸ್ಮಿಟ್ ಆರ್ ಇಟ್ ವಿಲ್ ಜಸ್ಟ್ ಎಸ್ಟಾಬ್ಲಿಷ್ ಅ ಕನೆಕ್ಷನ್. ಕಮ್ಯುನಿಕೇಷನ್ ಎಲ್ಲ ಕಂಪ್ಲೀಟ್ ಮಾಡಾದಮೇಲೆ ಇಟ್ ವಿಲ್ ಜಸ್ಟ್ ಕಟ್ ಆಫ್ ದ ಕನೆಕ್ಷನ್ ಆರ್ ಡಿಲೀಟ್ ದ ಕನೆಕ್ಷನ್. ಅದನ್ನು ಎಂಡಿಂಗ್ what I can say transmission ಅಂತ ಹೇಳ್ತಾರೆ. So these are all the important functions regarding transport layer. Next one you have is your session layer. ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. So we shall see that in your next class. ಇದಾದಮೇಲೆ ಅಪ್ಲಿಕೇಶನ್ ಲೇಯರ್ ಕೂಡ ಇಫ್ ಪಾಸಿಬಲ್ ಒಂದೇ ಕ್ಲಾಸಲ್ಲಿ ಮುಗಿಸ್ಬಿಡೋಣ. ಪ್ರೆಸೆಂಟೇಷನ್ ಲೇಯರ್, ಅಪ್ಲಿಕೇಶನ್ ಲೇಯರ್, ದೇ ಆರ್ ವೆರಿ ಸಿಂಪಲ್. ಎರಡನ್ನು ಕೂಡ ಒಟ್ಟಿಗೆ ಮುಗಿಸಿ we shall move on to your other concepts. I hope this class was useful. ಯಾರು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. So try to use this time. ಅರ್ಥ ಮಾಡ್ಕೊಳ್ಳಿ. ವಿಡಿಯೋಸ್ ಎಲ್ಲ ಯಾರು ಅಷ್ಟು ವ್ಯೂಸ್ ನೋಡ್ತಾ ಇಲ್ಲ. ಸೊ ಮೇಕ್ ಶ್ಯೂರ್
ಎಲ್ಲರೂ ಕೂಡ ಅದನ್ನು ನೋಡಿ ಫಾಲೋ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಯು ಕ್ಯಾನ್ ಗೆಟ್ ಕ್ಲಾರಿಫೈ ವಿತ್ ಯುವರ್ ಡೌಟ್ಸ್.